ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಣ್ಣನ ಮನೆಗೆ ಹೋಗಿದ್ವಿ. ಅಲ್ಲಿ ಕಾಡು ಮಾವಿನ ಹಣ್ಣಿನ ಗೊಜ್ಜು ಪ್ರತಿಯೊಂದು ಮಾಡಿದ್ವಿ. ಅದ್ರದ್ದು ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಪಾಪುಗೆ ಸ್ವಲ್ಪ ಕೆಮ್ಮು ಶೀತ ಆಗಿತ್ತು ಅಂತ ಹೇಳಿ ಲಾಸ್ಟ್ ವೀಕ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ. ಆವಾಗ ಲಿಪಿ ಅಂತೂ ಫುಲ್ ರೆಸ್ಪಾನ್ಸಿಬಿಲಿಟಿ ಇವಾಗ. ಪಾಪು ನಾನೇ ಎತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಳ್ತಾಳೆ. ನಾನೇನಾದರೂ ಕೂತ್ಕೊಂಡಿದ್ರೆ ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ಹೊರಗಡೆ ಹೋಗಿರ್ತೀನಲ್ವ, ಪಾಪು ಎತ್ಕೊಂಡಾಗ ಬ್ಯಾಗ್ ಇಟ್ಕೊಳ್ತಾಳೆ. ಫುಲ್ ದೊಡ್ಡವಳ ಥರ ಬಿಹೇವ್ ಮಾಡ್ತಾಳೆ. ಒಂಥರ ಖುಷಿ ಆಗುತ್ತೆ. ಬಟ್ ಒಂದೊಂದು ಸತಿ ಎತ್ಕೊಂಡು ಅವಳನ್ನು ಅಳಿಸಿ ಅವಳಿಗೆ ಕಿರಿಕಿರಿನೂ ಮಾಡ್ತಾಳೆ. ಪಾಪಗೆ ಹಾಸ್ಪಿಟಲಿಗೆ ತೋರಿಸ್ಬಿಟ್ಟು ನಾವು ಇದೇ ಮನೇಲಿದ್ದಿದ್ದು ಫಸ್ಟು ಬಾಡಿಗೆಗೆ. ಆಂಟಿನ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಹೋಗಿ ಒಂದು 10 ಮಿನಿಟ್ಸ್ ಇದ್ದು ವಾಪಸ್ ಬಂದೆ. ಅದಾದಮೇಲೆ ಲಿಪಿ ಹಾಲಿಡೇಸ್ ಅಲ್ವಾ, ಸ್ವಲ್ಪ ಹಣ್ಣೆಲ್ಲ ತೊಗೊಳ್ಳೋಣ, ಏನಾದರೂ ಅವಳಿಗೆ ಫ್ರೂಟ್ ಸಲಾಡ್ ಮಾಡಿಕೊಡೋಣ ಅಂತ ತೊಗೊಂಡು ಬಂದಿದ್ದೆ. ಆ್ಯಂಡ್ ಪಾಪು ನಮ್ಮ ಅಪ್ಪು ಜೊತೆ ಕೂತ್ಕೊಂಡು ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಚಿಪ್ಸ್ ತೊಗೊಂಡಿದ್ದೆ. ಈವ್ನಿಂಗ್ ಟೈಮ್ ಒಂದೊಂದು ಸತಿ ಏನಾದರೂ ಮನೇಲಿ ಸ್ನ್ಯಾಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ, ಯಾರಾದರೂ ಗೆಸ್ಟ್ ಬಂದಾಗ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಲಿಪಿ ಅಮ್ಮನ ಕೂರಿಸ್ಕೊಂಡು, ಮೀನಜ್ಜಿ ಪ್ಲೀಸ್ ಮೆಹಂದಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಿಂಸೆ ಕೊಟ್ಟು ಮೆಹಂದಿ ಹಾಕ್ತಾಯಿದ್ಲು. ಅಮ್ಮನೂ ಪಾಪ ಅವಳು ಆಸೆ ಪಟ್ಟಿದ್ದಾಳಲ್ಲ ಅಂತ ಹಾಕಿಸ್ಕೊತಾ ಇದ್ರು. ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಲಿಪಿ ಹೇಳೋದು. ಹಾಗಾಗಿ ಸರಿ ಮಗಳೇ ಅಂತ ಹೇಳಿ ಅಣ್ಣನ ಮನೆಗೆ ಹೋಗೋಣ ಅಂಥೇಳಿ ನಾನು, ಅಮ್ಮ, ಅಪ್ಪ, ಮೋಹನ್ನು, ಪಾಪು, ಲಿಪಿ ಎಲ್ಲರೂ ಹೊರಟ್ವಿ. ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದ್ದೇ ಇರುತ್ತಲ್ವ, ಹಾಗಾಗಿ ವೀಡಿಯೋ ಮಾಡಿಕೊಂಡು ಹೊರಟೆ. ಎಷ್ಟೊಂದು ದಿನದಿಂದ ಒಂಥರ ರೆಸ್ಟ್ ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ನಮ್ಮ ಮನೇಲೇ ಇದ್ದು ಅಡುಗೆ ಮಾಡಿಕೊಂಡು ತಿಂದು ಒಂಥರ ಬೋರ್ ಅನಿಸುತ್ತಲ್ವ, ಎಲ್ಲಿಗಾದರೂ ಹೋದಾಗ ರಿಫ್ರೆಶಿಂಗ್ ಅಂತ ಅನಿಸುತ್ತೆ, ಖುಷಿಯಾಗಿರ್ತೀವಿ. ಹಾಗಾಗಿ ಸರಿ ಅಂತ ಹೇಳಿ ಏನೇ ಕೆಲಸ ಇದ್ದರೂ ಮೋನು ಹೊರಟರು. ಮತ್ತು ನಾನು ಅಷ್ಟೇ ಎಲ್ಲದನ್ನು ಬಿಟ್ಟು ಅತ್ಲಾಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ 2 ದಿನ ಇದ್ದು ಬರೋಣ ಅಂತ ಹೇಳಿಬಿಟ್ಟು ಹೊರಟೆ. ಲಿಪಿಗೆ ಏನು ಖುಷಿ ಅಂತ ಅಂದರೆ ಆಟ ಆಡ್ಬೋದು, ಅಲ್ಲೊಂದು ಫಾಲ್ಸ್ ಇದೆ, ಅಲ್ಲಿ ಆಟ ಆಡ್ಬೋದು ಅಂಥೇಳಿ ಬಂದಾಗ ನಾವು ಆಲ್ಮೋಸ್ಟ್ ಸಂಜೆ ಆಗಿತ್ತು. ಬಂದು ಕಾಫಿ ಎಲ್ಲ ಕುಡಿದು ನಮ್ಮ ಅತ್ತಿಗೆ ಚಕ್ಲಿ ಮಾಡಿದರು, ಒಗ್ಗರಣೆ ಅವಲಕ್ಕಿ ಹಾಕಿದರು, ಎಲ್ಲದು ತಿಂದ್ವಿ. ನಾನು ಹೇಳೋದು ಎಷ್ಟು ಚೆನ್ನಾಗಿ ಗಿಡ ಹಾಕಿದ್ದಾರೆ, ಈ ಪಾಟ್ ಇದೆಯಲ್ಲ ಅದ್ರ ಸಮೇತ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಒಬ್ಬೊಬ್ಬರು ಕೈಯಲ್ಲಿ ಚೆನ್ನಾಗಿರುತ್ತೆ ಗಿಡ ಅನ್ನಂಗೆ. ಯಾವಾಗಲೂ ಅಷ್ಟೇ ನನಗೆ ಅಲ್ಲಿಗೆ ಹೋದಾಗ ಅವ್ರ ಪಾಟು, ಅವ್ರು ಹಾಕಿರೋ ಗಿಡಗಳನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇತ್ತು. ದಾಸವಾಳ ಅಂತೂ ಒಂದಕ್ಕಿಂತ ಒಂದು ಕಲರ್ಸ್ ಚೆನ್ನಾಗಿದ್ವು. ದೊಡ್ಡ ದೊಡ್ಡ ದಾಸವಾಳ, ಯೆಲ್ಲೋ, ರೆಡ್ಡು, ಪಿಂಕು. ನಂತರ ಈ ಥರ ಗಾರ್ಡನ್ ಇಷ್ಟ ಆಗೋರಿಗಂತೂ ಈ ವಿಡಿಯೋ ಸಖತ್ ಇಷ್ಟ ಆಗುತ್ತೆ ಅನಿಸುತ್ತೆ. ಬಂದಮೇಲೆ ಸಂಜೆ ಸುಮ್ಮನೆ ಹಾಗೆ ಒಂದು ವೀಡಿಯೋ ಗ್ಲಿಮ್ಸ್ ತಕ್ಕೊಳ್ಳೋಣ ಅಂಥೇಳಿ ನಾನು ಅಣ್ಣನ ಮಗಳು ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ ತಕ್ಕೊಂಡ್ವಿ. ಮೋಹನು ಕೇದಾರ್ನಾಥ್ ಹೋಗಿದ್ರು. ಆ್ಯಕ್ಚುಲಿ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಟಯರ್ಡ್ ಆಗಿದ್ರಲ್ವ, ಬಂದ ತಕ್ಷಣ ನೆಕ್ಸ್ಟ್ ಡೇಗೆ ಹೊರಟ್ಬಿಟ್ವಿ ನಾವು. ನಮ್ಮ ಫ್ಯಾಮಿಲಿಲಿ ಹೇಗೆ ಅಂತ ಅಂದರೆ, ಎಲ್ಲರೂ ಸೇರಿದಾಗ ಒಂದು ಆಟ ಆಡ್ತೀವಿ, ಕಾರ್ಡ್ಸು. ಅದೊಂಥರ ಹ್ಯಾಬಿಟ್ ನಮಗೆ. ಸುಮ್ಮನೆ ಜಾಲಿಯಾಗಿ ತಮಾಷೆ ಮಾಡಿಕೊಂಡು ಆಟ ಆಡೋದು. ಮೋಹನ್ ಮೂವಿ ನೋಡ್ತಾಯಿದ್ರು, ನಾನು ಪಾಪುನ ಎತ್ಕೊಳ್ಳೋದು, ಮಲಗಿಸ್ಕೊಳ್ಳೋದು, ಈ ಥರ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಕಾಳು ಕಡುಬು ನಮಗೆಲ್ರಿಗೂ ಫೇವ್ರೇಟ್ ಆಯಿತಾ. ನಾವು ಹೋಗಿದ್ದಿನ ರಾತ್ರಿ ಅದಕ್ಕೆ ಕಾಳು ಕಡುಬು ಮಾಡಿದರು. ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬಟ್ ಮೋಹನ್ಗೆ ಕಾಳು ಕಡುಬೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ಮೋಹನಿಗೆ ರೊಟ್ಟಿ ಮಾಡಿಕೊಟ್ಟಿದ್ರು. ಎಲ್ಲರೂ ಮೂವಿ ನೋಡ್ಕೊಂಡು ಕಾಳು ಕಡುಬು ತಿಂದು ಹೊರಗಡೆ ಬಂದ್ವಿ. ನೋಡಿದ್ರೆ ಮನೆ ಮುಂದೆ ಶೀಟ್ ಹಾಕಿದಾರಲ್ಲ, ಅಲ್ಲಿ ಈ ಥರ 2 ಹಕ್ಕಿಗಳು ಕೂತಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ಗ್ಲಿಮ್ಸ್ ತಗೊಂಡೆ. ನಾನು ಹೇಳೋದು, ಲಿಪಿ ನೀನು ಈ ಏಜಲ್ಲಿದ್ದಾಗ ಟಿಯಾ ಎಲ್ಲರ ಹತ್ರನೂ ಹೋಗ್ತಾಳೆ, ಸುಮ್ಮನಿರ್ತಾಳಲ್ಲ ಮಗಳೇ. ಹಂಗೆ ಒಂದು ದಿನವೂ ಇರ್ತಿರ್ಲಿಲ್ಲ, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಕೈ ಕುಯ್ ಅಂತಿದ್ದೆ ಅಂತ ರೇಗಿಸ್ತಾ ಇದ್ದೆ. ಆ್ಯಕ್ಚುಲಿ ಬೇರೆ ಜಾಗ ಚೇಂಜ್ ಆದಾಗ್ಲೂ ಸುಮ್ಮನೆ ಇರ್ತಾಳೆ, ಯಾರಾದರೂ ಎತ್ಕೊಂಡಾಗಲೂ ಸುಮ್ಮನಿರ್ತಾಳೆ. ಬಟ್ ತುಂಬ ಕಿರಿಕಿರಿ ಅನಿಸಿದ್ರೆ ಮಾತ್ರ ಅಳ್ತಾಳೆ. ಹಾಗಾಗಿ ಪಾಪುನೂ ಆರಾಮಾಗಿದ್ಲು. ನನಗೇನು ಹಿಂಸೆ ಅಂತ ಅನ್ನಿಸ್ಲಿಲ್ಲ. ಅಮ್ಮನೂ ಇದ್ದರು, ಮತ್ತು ಇವಳು ಎಲ್ಲರ ಹತ್ರನೂ ಹೋಗ್ತಾಳಲ್ವ, ಹಾಗಾಗಿ ಹಿಂಸೆ ಅಂತ ಅನಿಸಲ್ಲ. ಮಕ್ಳು ಯಾರ ಹತ್ರನೂ ಹೋಗಲಿಲ್ಲ ಅಂತ ಅಂದರೆ ಹಿಂಸೆ ಅಂತ ಅನಿಸುತ್ತೆ. ಆಮೇಲೆ ಬೆಳಗ್ಗೆ ಎದ್ದು ತೋಟದ ಹತ್ರ ಹೋದ್ವಿ. ನಾವು ಚಿಕ್ಕದ್ರಲ್ಲಿದ್ದಾಗ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ವಲ್ಲ, ಆಗ ಮಾವಿನ ಮರದ ಹತ್ರ ಹೋಗ್ಬಿಟ್ಟು ಅಡಕೆ ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣು ಅಂತ ಹೇಳ್ತಾರೆ. ಅದು ರಜದ ಟೈಮಲ್ಲೇ ಅಲ್ಲ, ಇವಾಗ ಆಲ್ಮೋಸ್ಟ್ ಮೇ ಅಂದರೆ ರಜನೇ ಇರ್ತಾಯಿತ್ತು. ಹೋಗಿ ಒಂದು ಕುಕ್ಕೆನೋ ಕವರೋ ಎಲ್ಲದನ್ನು ಇಟ್ಕೊಂಡೋಗಿ ಕೆಳಗಡೆ ಬಿದ್ದಿರೋ ಮಾವಿನ ಹಣ್ಣನ್ನು ಆಯ್ಕೊಂಡು ಬರೋದೇ ಒಂದು ಖುಷಿ ಆಯಿತಾ. ಅದನ್ನು ತಿನ್ನೋದು ನಾರು ಹೆಂಗೆ ಬರ್ತಿತ್ತು ಅಂದರೆ ಅಷ್ಟು ಸ್ವೀಟ್ ಇರ್ತಿತ್ತು. ಸ್ಮೆಲ್ ಅಂತೂ ವಾವ್ ಅನ್ನಂಗೆ ಇರ್ತಿತ್ತು. ಸರಿ ಅಂತೇಳಿ ಅಣ್ಣ, ನಾನು ಮತ್ತು ಸಾನಿಧ್ಯ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಮಾವಿನ ಹಣ್ಣು ಬಿದ್ದಿತ್ತಾಯ್ತಾ, ಮರದ ಕೆಳಗಡೆ ಅದನ್ನೆಲ್ಲ ಆಯ್ಕೊಂಡು ಬಂದು ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ.
ದೊಡ್ಡ ಮರ ಆಯಿತಾ, ಜೋರಾಗಿ ಗಾಳಿ ಬರಬೇಕು ಆ್ಯಕ್ಚುಲಿ. ಜೋರಾಗಿ ಗಾಳಿ ಬಂದಾಗ ಕೆಳಗಡೆ ಉದುರುತ್ತೆ. ಮೊನ್ನೆ ತಾನೇ ಯಾರೋ ಆಯ್ಕೊಂಡಿದ್ರು ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಷ್ಟು ಸಿಕ್ತು ಅಷ್ಟು ಮಾವಿನ ಹಣ್ಣನ್ನು ನಾವು ಹೋಗ್ಬಿಟ್ಟು ಆಯ್ಕೊಂಡು ಬಂದ್ವಿ. ಇದೆಲ್ಲ ಒಂಥರ ಚಿಕ್ಕದಾಗಿದ್ದಾಗಿರೋಂತಹ ಮೆಮೊರೀಸು. ಎಲ್ಲರೂ ಯಾರೆಲ್ಲ ಇದೇ ಥರ ಮಾವಿನ ಹಣ್ಣು ಆಯ್ಕೊಂಡು ಬಂದು ತಿಂದಿದ್ದೀರಾ ಒಂದು ಕಮೆಂಟ್ ಹಾಕಿ ಆಯಿತಾ. ಅದಾದಮೇಲೆ ಬಟರ್ ಫ್ರೂಟ್ ಹಾಕಿದ್ರು ಅಣ್ಣ, ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ಕೊಳ್ಳೋಣ ನೆಕ್ಸ್ಟ್ ಊರಿಗೆ ಹೋಗೋ ದಿನ ಅಂತೇಳಿ ಅದನ್ನೆಲ್ಲದನ್ನು ಕಿತ್ಕೊಂಡ್ವಿ. ಮಾವಿನ ಹಣ್ಣನ್ನು ಈ ಥರ ಸಿಪ್ಪೆ ಎಲ್ಲ ತೆಗೆದು ತೊಳಿಬೇಕು, ಮಾತ್ರ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕಿಟ್ಕೊಬೇಕು. ಅಲ್ಲಿ ನೋಡಿ 3 ಥರದ ಮಾವಿನ ಹಣ್ಣಿದೆ. 3 ಥರದ ಮಾವಿನ ಹಣ್ಣು 2 ಮರದಲ್ಲಿ ಆಯ್ಕೊಂಡು ಬಂದಿದ್ವಿ ನಾವು. ಇನ್ನೊಂದು ಅಂಗಡಿಯಿಂದ ತಂದಿದ್ದು ಸ್ವಲ್ಪ ದಪ್ಪ ಇತ್ತಲ್ವ, ಅದನ್ನು ಚೆನ್ನಾಗಿ ತೊಳೆದು ಈ ಥರ ಸಿಪ್ಪೆ ಎಲ್ಲ ತೆಗೆದು ಒಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡು ಮಾವಿನ ಹಣ್ಣಿಂದು ಇದಿರುತ್ತಲ್ಲ ಸಿಪ್ಪೆ ತೆಗ್ದಿರ್ತೀವಲ್ವ ಅದನ್ನು ಚೆನ್ನಾಗಿ ತೊಳೆದಿರಬೇಕು. ಆಮೇಲೆ ಈ ಥರ ಸಿಪ್ಪೆಲೂ ರಸ ಬರುತ್ತೆ, ರಸನ ಚೆನ್ನಾಗಿ ಕೈಯಲ್ಲಿ ಇಂಟ್ಕೊಂಡಾದ್ಮೇಲೆ ಈ ಥರ ರಸ ಬಿಟ್ಕೊಳ್ಳುತ್ತೆ. ಆ್ಯಕ್ಚುಲಿ ಇದು ಇಷ್ಟ ಆಗೋರಿಗಂತೂ ತುಂಬ ಇಷ್ಟ ಆಗುತ್ತೆ. ನಮಗಂತೂ ಚಿಕ್ಕದ್ರಲ್ಲಿ ಹಾಲಿಡೇಸಲ್ಲಿ ಇದನ್ನು ತಿನ್ನೋದೇ ಒಂದು ಮಜಾ. ಆಮೇಲೆ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮಾವಿನ ಹಣ್ಣಿನ ರಸ ಇತ್ತಲ್ವ ಕೈಯಲ್ಲಿ ಇಂಟ್ಕೊಂಡಿದ್ವಲ್ವ ನಾವು, ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೆಲ್ಲ ಬೇಕು ಅಂತ ಅಂದರೆ ಹಾಕೊಬೋದು. ಬೆಲ್ಲ ಯಾಕೆ ಹಾಕೋದು ಅಂತ ಅಂದರೆ ಚೂರು ಮಾವಿನ ಹಣ್ಣು ಏನಾದರೂ ಹುಳಿ ಇದ್ದರೆ ಸ್ವೀಟ್ನೆಸ್ಸಿಗೆ ಅಂತ ಹೇಳ್ಬಿಟ್ಟು. ಈ ಖಾರ ಇರುತ್ತಲ್ಲ, ಈ ಖಾರದ ವಾಸನೆ ಹೋಗೋ ತನಕ ಕುದಿಸ್ಕೊಬೇಕು. ಆಮೇಲೆ ಬೆಲ್ಲ ಹಾಕ್ಕೊಂಡು ಕುದಿಸಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಈ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ನನಗೆ. ಸ್ಟಾರ್ ಉಪ್ಪಿನಕಾಯಿ ಅಂತಾಳೆ ಲಿಪಿ. ಆಮೇಲೆ ಪಾಪು ಚೆನ್ನಾಗಿ ಮಲ್ಕೊಂಡಿದ್ಲು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಬರೋ ಹೊತ್ತಿಗೆ, ಹಂಗಾಗಿ ಸುಮ್ಮನೆ ಅವಳದು ಒಂದು ಗ್ಲಿಮ್ಸ್ ಹಿಡ್ದಿದ್ದೆ. ಅದಾದಮೇಲೆ ಅದು ತಣ್ಣಗಾದಮೇಲೆ ಮಾವಿನ ಹಣ್ಣು ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಆಯಿತು. ಎಲ್ಲರೂ ಊಟ ಮುಗಿಸ್ಕೊಂಡು ಸಂಜೆ ಅಲ್ಲೇ ಅಣ್ಣನ ಮನೆಯಿಂದ ಕೆಳಗಡೆ ಅಬ್ಬಿ ಫಾಲ್ಸ್ ಅಂತ ಇದೆ ಆಯಿತಾ. ಅದು ಆ್ಯಕ್ಚುಲಿ ಫೇಮಸ್ಸು. ತುಂಬ ಜನ ಸಕಲೇಶ್ಪುರಕ್ಕೆ ಬಂದಿರುವಂತಹ ಟೂರಿಸ್ಟ್ಸು ಪ್ರತಿಯೊಬ್ಬರು ಅಲ್ಲಿಗೆ ಹೋಗ್ತಾರೆ. ನಾನು ಹೊರಟು ಹೂವು ಬಿಟ್ಟಿತ್ತಲ್ಲ, ದಾಸವಾಳದ ಹೂವು ಪಿಂಕ್ ಕಲರ್, ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಆಯಿತಾ. ಸರಿ ಸಾನಿದೆ ಇದೊಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗಿ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡೆ. ಲಿಪ್ಪಿ ಅಮ್ಮ ನನ್ನ ಒಂದು ಸತಿ ಎತ್ಕೊ ಅಮ್ಮ ಅಂದ್ಲು. ಮಗಳೇ ನೀನು ಎಷ್ಟು ಬೆಳೆದ್ಬಿಟ್ಟೆ ಮಗಳೇ, ನೀನು ಎತ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗಿವಾಗ, ನೀನು ಅಷ್ಟೊಂದು ವೆಯ್ಟ್ ಆಗೋಷ್ಟು ಬೆಳೆದ್ಬಿಟ್ಟಿದೆಯಲ್ಲ ಮಗಳೇ ಅಂತ ಅಂದೆ. ಆದರೂ ಚಿಕ್ಕ ಮಗಳು ಹುಟ್ಟಿದ ಮೇಲೆ ಲಿಪಿನ ಎಷ್ಟೋ ದಿನ ಆಗಿತ್ತು. ನಾನು ಪ್ರೆಗ್ನೆಂಟಿಂದ ಲಿಪಿನ ಎತ್ಕೊಂಡಿರಲಿಲ್ಲ, ಇವತ್ತೇ ಎತ್ಕೊಂಡಿದ್ದು ಅವಳನ್ನ. ಲಿಪಿಗೆ ಅಟ್ಲೀಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಏನಾದರೂ ಎಂಜಾಯ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಆ ಫಾಲ್ಸಿಗೆ ಕರ್ಕೊಂಡು ಹೊರಟ್ವಿ. ಪಾಪುನ ಅಮ್ಮನ ಹತ್ರ ಮತ್ತು ಅತ್ತಿಗೆ ಹತ್ರ ಬಿಟ್ಟು ಹೊರಟೆ. ಆ್ಯಕ್ಚುಲಿ ಅವಳಿಗೆ ಇನ್ನೂ ಗೊತ್ತಾಗಲ್ಲ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಅಳಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು. ಬಾಯ್ ತೀಯಾ ಬಾಯ್ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅದು ಸುಮ್ಮನೆ ನೋಡ್ತಾನೇ ಇತ್ತು. ಆ್ಯಕ್ಚುಲಿ ಅವಳಿಗೆ ನಮ್ಮಮ್ಮ ಇದ್ದರೆ ಸಾಕು, ಆರಾಮಾಗಿರ್ತಾಳೆ. ಅಮ್ಮ ಎಲ್ಲರೂ ಹೊರಗಡೆ ಹೋಗಿ ಬಂದ ತಕ್ಷಣ ಅವಳನ್ನು ಎತ್ಕೊಂಡ್ಬಿಡ್ಬೇಕು, ಎತ್ಕೊಳ್ಳಿಲ್ಲ ಅಂದರೆ ಅಳ್ಳೋದು. ನೋಡಿ ಬಾಯ್ ಹೇಳ್ತಿದ್ರು ಅದಕ್ಕೇನು ಗೊತ್ತಾಗ್ತಾಯಿಲ್ಲ, ಸುಮ್ಮನೆ ನೋಡ್ತಾನೇ ಇದೆ. ಫಾಲ್ಸ್ ಏನಂತ ಅಂದರೆ ಮೊದಲು ತುಂಬ ನೀರಿರ್ತಾಯಿತ್ತು ಅಲ್ಲಿ. ನಾವು ಲಾಸ್ಟ್ ಟೈಮ್ ಲಿಪಿ ಚಿಕ್ಕವಳಿದ್ದಾಗ ಒಂದು ಸತಿ ಮಳೆ ಆ ಟೈಮಲ್ಲಿ ಫಾಲ್ಸಿಗೆ ಹೋಗಿದ್ವಿ. ನಾವು ಹೋದಾಗ ಮಂಡೇ ಅಲ್ವಾ, ಹಾಗಾಗಿ ಜಾಸ್ತಿ ರಶ್ ಇರಲಿಲ್ಲ. ಆ ಫಾಲ್ಸ್ ಇದೆ ಅಲ್ಲ, ಫಾಲ್ಸ್ ಹತ್ರನೇ ಪಾರ್ಕಿಂಗ್ ಮಾಡೋಕ್ಕೆ ರೋಡ್ ಸೈಡಲ್ಲೇ ಜಾಗ ಇರುತ್ತೆ ಅಷ್ಟೇ. ಅಬ್ಬಿ ಜಲಪಾತ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇವಾಗ ನೀರೆಲ್ಲ ತುಂಬ ಸ್ಮೆಲ್ ಬರ್ತಾಯಿತ್ತು, ಯಾಕಂದರೆ ಅಷ್ಟು ಫೋರ್ಸಾಗಿ ನೀರು ಬರಲ್ಲಲ್ಲ, ಇವಾಗ ಸಮ್ಮರ್ ಅಲ್ವಾ. ಬಟ್ ಅಂತೂ ತುಂಬ ಕೇರ್ಫುಲ್ಲಾಗಿ ಇಳ್ಕೊಂಡು ಹೋಗಬೇಕು. ಪಾಪ ಅಲ್ಲಿ ಬಂದಿರೋ ಟೂರಿಸ್ಟ್ಗಳು ಒಂದು 2-3 ಜನ ಜಾರಿ ಬಿದ್ದೇ ಬಿಟ್ಟರು. ಯಾಕಂದರೆ ಕಲ್ ಮೇಲೆ ನೀರು ನಿಂತಿರುತ್ತಲ್ವ, ಹಾಗಾಗಿ ಕಾಲು ಸ್ಲಿಪ್ ಆಗಿಬಿಡುತ್ತೆ. ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋದ್ವಿ. ಆ್ಯಕ್ಚುಲಿ ನಾವು ಹೋದಾಗ ಯಾರೋ ಅಷ್ಟು ಜನ ಇರಲಿಲ್ಲ. ಇನ್ನು ಕೆಳಗಡೆ ಇದೆ, ಅಲ್ಲೊಂಥರ ನೀರು ನಿಂತ್ಕೊಂಡಿತ್ತು, ಸ್ಮೆಲ್ಲಿತ್ತು ಅಂತೇಳಿ ಅಲ್ಲಿ ಆಟ ಆಡಲಿಲ್ಲ. ಮಳೆಗಾಲದಲ್ಲಿ ಆಗಿದ್ರೆ ಫುಲ್ ಫೋರ್ಸಾಗಿ ಬರುತ್ತೆ. ಆ್ಯಕ್ಚುಲಿ ಇದು ರೈಟ್ ಟೈಮ್ ಅಲ್ಲ ವಿಸಿಟ್ ಮಾಡೋಕ್ಕೆ. ಸ್ವಲ್ಪ ಮಳೆ ಇರುತ್ತಲ್ವ, ಆ ಟೈಮಲ್ಲಿ ಹೋದ್ರೆ ನೀರೆಲ್ಲ ಸ್ಮೆಲ್ ಇರಲ್ಲ, ಸ್ವಲ್ಪ ಇನ್ಫೆಕ್ಷನ್ಸು ಆ ಥರದ್ದೆಲ್ಲ ಆಗಲ್ಲ ಅಂತ ಅನ್ನಿಸ್ತು. ಲಿಪಿ ಅಂತೂ ಸ್ವಲ್ಪನೂ ಭಯ ಪಡಲಿಲ್ಲ, ಅವಳೊಬ್ಬಳೇ ಇಳಿದ್ಬಿಟ್ಟು ಆಟ ಆಡ್ತಾಯಿದ್ಲು. ಅಲ್ಲಿ ಫುಲ್ ನೀರು ಬರ್ತಾ ಇದೆಯಲ್ಲ, ಅಲ್ಲಿ ತನಕ ಹೋಗು ಲಿಪಿ ಅಂತ ಹೇಳಿ ಎಲ್ಲರೂ ಪುಷ್ ಮಾಡಿದ್ವಿ, ಹೋದ್ಲು. ಅಣ್ಣ ಅಪ್ಪ ಎಲ್ಲ ಹಿಂದೆ ಕೂತ್ಕೊಂಡಿದ್ರು, ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹಿಡಿಯೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಅಲ್ಲಿ ಆ್ಯಕ್ಚುಲಿ ಅಷ್ಟೊಂದೇನು ಆಳ ಇರಲಿಲ್ಲ, ಹಾಗಾಗಿ ಲಿಪಿ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಸುಮ್ಮನೆ ಝೂಮ್ ಮಾಡಿಬಿಟ್ಟು ಒಂದೆರಡು ಕ್ಲಿಪ್ಪಿಂಗ್ ತೆಗ್ದೆ. ಲೈಕ್ ಏನಂದರೆ ನೀರಿಗೆ ಇಳಿಯೋ ತನಕ ಕಷ್ಟ, ಆಮೇಲೆ ಏನು ಅನಿಸಲ್ಲ ಅಂತಾರಲ್ಲ, ಹಾಗೆ ಸ್ಟಾರ್ಟಿಂಗ್ ಇಳ್ದಾಗ ಚಳಿ ಆಗ್ತಾಯಿದೆ, ನಾನು ಒಬ್ಬಳೇ ಇಳಿಬೇಕು ಭಯ ಅಂತ ಹೇಳ್ತಾಯಿದ್ಲು. ಅಣ್ಣ ಹಿಂದೆ ಹೇಳ್ತಾಯಿದ್ರು, ಹೋಗು ಇಳಿ, ಏನಾಗಲ್ಲ ಲಿಪಿ ಏನಾಗಲ್ಲ ಅಂತ.
ಕೊನೆಗೆ ಅಲ್ಲಿ ನೀರು ಬರ್ತಾ ಇದೆಯಲ್ಲ ಅಲ್ಲಿ ತನಕ ಕಳಿಸಿದ್ವಿ. ಬಟ್ ಸ್ವಲ್ಪನೂ ಎದ್ರದೆ ಚೆನ್ನಾಗಿ ಆಟ ಆಡಿದ್ಲು. ಬಟ್ ಕ್ಲೀನಾಗಿರಲಿಲ್ಲ, ಎಲ್ಲ ತಿನ್ನೋದು ಅಲ್ಲೇ ಬಿಸಾಕೋದು ತುಂಬ ಗಲೀಜು ಮಾಡಿದರು. ಬಟ್ ಸ್ವಲ್ಪನೂ ಮೇಂಟೆನೆನ್ಸ್ ಇರಲಿಲ್ಲ. ಸ್ಮೆಲ್ ಅಂದರೆ ಸ್ಮೆಲ್ ಬರ್ತಾಯಿತ್ತು, ನೀರು ಜೋರಾಗಿ ಫೋರ್ಸಾಗಿ ಹರಿಯಲ್ವಲ್ಲ ಇವಾಗ, ಹಾಗಾಗಿ ಅಂತ ಅನಿಸುತ್ತೆ ಎಲ್ಲ ಕಡೆ ಸ್ಮೆಲ್ಲು. ಈಗ ನಮ್ಮ ಥರನೇ ಟೂರಿಸ್ಟ್ ಎಲ್ಲ ಹೋಗಿರೋರು ಏನಾದರೂ ತಿನ್ನೋಕ್ಕೆ ತೊಗೊಂಡು ಹೋಗಿರ್ತಾರಲ್ವ, ಅದನ್ನೆಲ್ಲ ಅಲ್ಲೇ ಬಿಸಾಕೋದು ಆ ಥರದ್ದೆಲ್ಲ ಮಾಡಬಾರ್ದು. ಆ್ಯಕ್ಚುಲಿ ಎಲ್ಲದು ನಾವು ನೀಟಾಗಿಟ್ಟರೆ ಪರಿಸರ ಎಲ್ಲ ಕಡೆ ನೀಟಾಗಿರುತ್ತೆ, ಅದರಿಂದ ನಮಗೂ ಒಳ್ಳೇದಲ್ವಾ. ಹಾಗಾಗಿ ಎಲ್ಲದನ್ನು ಎತ್ತು ಹಾಕಬೇಕು ಅಂತ ನನಗೆ ಅನ್ನಿಸ್ತು. ನಾವು ಬರೋ ಟೈಮಲ್ಲಿ ಆಲ್ಮೋಸ್ಟ್ 5:30 ಆಗಿತ್ತು. ಆ ಟೈಮಲ್ಲಿ ತುಂಬ ಜನ ಬಂದರು, ಯಾಕಂದರೆ ತಂಪಾಗಿರುತ್ತೆ, ಬಿಸಿಲಿರಲ್ಲ, ಆವಾಗ ಆಟ ಆಡ್ಬೋದು ಅಂತ ಹೇಳಿಬಿಟ್ಟು. ಬಟ್ ನಾವು ಸಾಕು ಲಿಪಿ ಆಟ ಆಡಿದ್ದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ. ಬಂದ ಮೇಲೆ ಆ್ಯಕ್ಚುಲಿ ಪಲಾವ್ ನಾನು ಯಾವಾಗಲೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿ ಪಲಾವೆಲ್ಲ ಮಾಡಿಕೊಂಡು ತಿಂದು ಮಲಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಊರಿಗೆ ಹೊರಟಾಗ ಬಟರ್ ಫ್ರೂಟ್ ಎಲ್ಲ ಇತ್ತು ಅಣ್ಣನ ಮನೇಲಿ. ಸರಿ ಅಂತ ಹೇಳಿಬಿಟ್ಟು ಬಟರ್ ಫ್ರೂಟು ಮತ್ತು ತೊಂಡೆಕಾಯಿ ಎಲ್ಲ ಕಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ಬಿಡಿಸ್ಕೊಂಡ್ವಿ. ಟಿಯಾ ಇನ್ನೂ ಅವಾಗ ತಾನೇ ಎದ್ದಿದ್ಲು. ಸರಿ ಅಂತೇಳಿ ಅಮ್ಮ ಎತ್ಕೊಂಡು ನಿಂತಿದ್ರು. ಅಣ್ಣ ಮೇಲ್ಗಡೆ ಮರದಿಂದ ಬಟರ್ ಫ್ರೂಟ್ನ ಕೀಳ್ತಾಯಿದ್ರು. ಮೋನಿಗೆ ಕ್ಯಾಚ್ ಇಟ್ಟಿರಿ ಮೋನ್ ಅಂತ ಹೇಳಿದ್ರು. ಮೋನ್ ಒಂದೆರಡು ಕ್ಯಾಚ್ ಹಿಡಿದ್ರು, ಒಂದೆರಡು ಕೆಳಗಡೆ ಬೀಳಿಸಿದ್ರು. ಕೆಳಗೆ ಬೀಳಿಸಿದ್ರೆ ಹಣ್ಣಾಗಲ್ಲ ಅಲ್ಲ, ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಬಟರ್ ಫ್ರೂಟ್ ಎಲ್ಲ ಕಟ್ ಮಾಡಿಸ್ಕೊಂಡು ತೊಗೊಂಡ್ವಿ. ಹಣ್ಣಾಗಿರಲಿಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಬಟರ್ ಫ್ರೂಟ್ದು ಏನಾದರೂ ರೆಸಿಪಿ ಮತ್ತು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡ್ರೆ ಸ್ಕಿನ್ ಚೆನ್ನಾಗಾಗುತ್ತೆ ಅದ್ರ ಸಿಪ್ಪೆಯಲ್ಲಿ, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ತೊಂಡೆಕಾಯಿ ಬೀಳು ಆ ಮರದ ಮೇಲೆ ಹಬ್ಬಿದ್ದು ಕಾಣಿಸ್ತಾನೆ ಇರಲಿಲ್ಲ, ಹಾಗಾಗಿ ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಗ್ಲಿಮ್ಸ್ನ ತೊಗೊಂಡೆ. ಆ್ಯಂಡ್ ಅಣ್ಣನ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದೆ, ಅಲ್ಲಿಂದ ಚೂರು ಮುಂದೆ ಹೋದರೆ ಕೆಳಗಡೆ ತೋಟ. ಅಣ್ಣವ್ರು ಒಂದು ಹೊಸ ಮನೆ ಕಟ್ಟಿಸ್ತಾ ಇದ್ರು. ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿ ಒಂದು ಚಿಕ್ಕ ಹಣ್ಣು ಬಿಟ್ಟಿತ್ತು, ಅದನ್ನು ನೋಡ್ಬಿಟ್ಟು ಲಿಪಿ ಸ್ಕೂಲಲ್ಲಿ ನಾನು ಇದನ್ನು ತಿಂದಿದ್ದೆ ಅಮ್ಮ ಅಂತ ಹೇಳಿದ್ಲು. ಏನಿರ್ಬೋದು ಅಂತ ಕಿತ್ಕೊಂಡು ಮನೆಗೆ ಹೋದರೆ ಅದು ತಿನ್ನೋ ಹಣ್ಣಲ್ವಂತೆ. ಆಮೇಲೆ ಹೊರಟಾಗ ಚಿಕ್ಕದ್ರಲ್ಲಿ ನಮಗೂ ಹೀಗೆ ಅಲ್ಲ, ಎಲ್ಲರೂ ಕೈಗೆ ದುಡ್ಡು ಕೊಡ್ತಾಯಿದ್ರೆ ಇಸ್ಕೊಳ್ತಿರ್ಲಿಲ್ಲ. ಅಣ್ಣನೂ ಲಿಪಿಗೆ ಏನಾದರೂ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟರು. ಲಿಪಿ ಹಲ್ಗಿರ್ಕೊಂಡು ಬೇಡ ಬೇಡ ಅಂದ್ಕೊಂಡು ಕೊನೆಗೆ ಇಸ್ಕೊಂಡ್ಲು. ಸೊ ಆರಾಮಾಗಿ 2 ದಿನ ಅಣ್ಣನ ಮನೇಲಿ ಹ್ಯಾಪಿಯಾಗಿದ್ದು ನೆಕ್ಸ್ಟ್ ಹೊರಟ್ವಿ. ಆ್ಯಕ್ಚುಲಿ ಹೊರಟಿದ್ದ ದಿನದ ಗ್ಲಿಮ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲೇ ಅಕ್ಕಪಕ್ಕ ಇಬ್ಬರು ಅಣ್ಣ ಇದ್ದಾರೆ, ಇಬ್ಬರು ಮನೇಲೂ ಆರಾಮಾಗಿ ಇದ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹೊರಡ್ಬೇಕಾದ್ರೆ ಪಾಪುನ ಎತ್ಕೊಂಡಿದ್ರು. ಪಾಪುಗೆ ಬಾಯಿ ಹೇಳಿ ಹೊರಟ್ರು ಪಾಪುಗೆ ಗೊತ್ತಾಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ಅಳಬೇಕು, ಅಮ್ಮವ್ರು ಹೋಗ್ತಿದ್ದಾರೆ ನನ್ನ ಕರ್ಕೊಂಡು ಹೋಗಲ್ಲ, ಅದೆಲ್ಲ ಇನ್ನೂ ಅರ್ಥ ಆಗ್ತಾ ಇರಲಿಲ್ಲ. ಸುಮ್ಮನೆ ನೋಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಬಾಯ್ ಅಂದ್ಕೊಂಡು ಹೊರಟ್ವಿ. ಬಟ್ ಅವಳಿಗೆ ಏನೂ ಗೊತ್ತಾಗಲಿಲ್ಲ. ಅದಾದಮೇಲೆ ಮನೆಗೆ ಬಂದ್ವಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ದಿನದ ವೀಡಿಯೋಸ್ ಎಲ್ಲದನ್ನು ಮರ್ಜ್ ಮಾಡಿ ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.